ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಪಾಡಿಕೊಳ್ಳಲು ಪತಿ ಮತ್ತು ಪತ್ನಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಅನೇಕ ಬಾರಿ ಪತ್ನಿ ಮಾಡುವಂತಹ ಕೆಲಸಗಳಿಂದ ಪತಿ ತನ್ನ ಜೀವನದಲ್ಲಿ ಪ್ರಗತಿ ಹೊಂದಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪತಿ ಮತ್ತು ಪತ್ನಿಯ ನಡುವೆ ಉತ್ತಮವಾಗಿರುವಂತಹ ಸಂಬಂಧವನ್ನು ಹೊಂದಲು ರಾತ್ರಿ ಪಾತ್ರೆಯನ್ನು ತೊಳೆಯದೇ ಇರುವುದು, ರಾತ್ರಿ ಮಲಗುವ ಮೊದಲು ನೀವು ಅಡಿಗೆ ಮನೆಯಲ್ಲಿ ಕೊಳಕು ಪಾತ್ರೆಯನ್ನು ಸ್ವಚ್ಛಗೊಳಿಸಿ ನಂತರ ಮಲಗಬೇಕು. ಏಕೆಂದರೆ ಲಕ್ಷ್ಮೀ ದೇವಿಯು ಮುಂಜಾನೆಯ ಸಮಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರವೇಶಿಸುತ್ತಾಳೆ. ಈ ಸಮಯದಲ್ಲಿ ಆಕೆ ನಿಮ್ಮ ಮನೆಯಲ್ಲಿನ ಕೊಳಕನ್ನು ನೋಡಿದರೆ ಕೋಪಿಸಿಕೊಳ್ಳುತ್ತಾಳೆ ಮತ್ತು ಮನೆಯಿಂದ ಹೊರಗಡೆ ಹೋಗುತ್ತಾಳೆ. ಇದರಿಂದಾಗಿ ಆಕೆಯ ಪತಿ ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರತಿದಿನ ಮಲಗುವ ಮುನ್ನ ಪಾತ್ರೆಗಳನ್ನು ತೊಳೆದು ಮಲಗಿ. ಇನ್ನು ಎರಡನೆಯದು ವೈಯಕ್ತಿಕ ವಿಚಾರಗಳನ್ನು ತೆಗೆಯುವುದು. ಚಾಣಕ್ಯರ ಪ್ರಕಾರ ಅನೇಕ ಬಾರಿ ಮಹಿಳೆಯರು ತಮ್ಮ ಗಂಡನ ವೈಯಕ್ತಿಕ ಜೀವನವನ್ನು ಅತಿಯಾಗಿ ಕೆಣಕುತ್ತಾರೆ. ಇದರಿಂದಾಗಿ ಅವರ ಸಂಬಂಧವು ಶೀಘ್ರದಲ್ಲಿಯೇ ಹಾಳಾಗುತ್ತದೆ. ನಿಮಗೆ ಅವರ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕೆಂದೆನಿಸಿದರೆ ನಿಮ್ಮ ಗಂಡನ ಮನಸ್ಥಿತಿ ಮತ್ತು ಇರುವ ಸ್ಥಳ ಎರಡನ್ನ ಗಮನಿಸಿ ನಂತರ ಆರಾಮಾಗಿ ಕೇಳಿ. ಇನ್ನು ಮೂರನೆಯದು ಹಿಟ್ಟನ್ನು ವ್ಯರ್ಥ ಮಾಡುವುದು. ಹೆಚ್ಚಿನ ಮಹಿಳೆಯರು ರೊಟ್ಟಿಯನ್ನು ಮಾಡುವುದಕ್ಕಾಗಿ ಹೆಚ್ಚು ಹಿಟ್ಟನ್ನು ಬಳಸಿಕೊಂಡು ಅದನ್ನೇ ಪದೇ ಪದೇ ಬಳಕೆ ಮಾಡುವ ಮೂಲಕ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಆದರೆ ಅದನ್ನು ಧರ್ಮಗ್ರಂಥಗಳಲ್ಲಿ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ. ಹೀಗೆ ಮಾಡುವುದರಿಂದ ಮನೆಯ ಸುಖ ಸಮೃದ್ಧಿ ಹಾಳಾಗುತ್ತದೆ. ಇನ್ನು ನಾಲ್ಕನೆಯದು ಮುಂಜಾನೆ ತಡವಾಗಿ ಏಳುವುದು. ಶಾಸ್ತ್ರದ ಪ್ರಕಾರ ಮಹಿಳೆಯರು ಬೆಳಗ್ಗೆ ತಡವಾಗಿ ಏಳುವುದು ಮತ್ತು ರಾತ್ರಿ ತಡವಾಗಿ ಮಲಗುವುದು ಅಥವಾ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ತಕ್ಷಣ ಮಲಗುವುದು ಮನೆಗೆ ಶುಭವಲ್ಲ. ಮಹಿಳೆಯಲ್ಲಿನ ಈ ಅಭ್ಯಾಸವು ಮನೆಯಲ್ಲಿ ಬಡತನವನ್ನು ಆಹ್ವಾನಿಸುತ್ತದೆ. ಇನ್ನು ಐದನೆಯದು ಈ ದಿನಗಳಲ್ಲಿ ತಲೆಯನ್ನು ತೊಳೆಯುವುದು. ಧರ್ಮಗ್ರಂಥಗಳಲ್ಲಿ ಗುರುವಾರ, ಏಕಾದಶಿ ಮತ್ತು ಅಮಾವಾಸ್ಯೆ ದಿನದಂದು ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡಿದರೆ ಪತಿಯ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತದೆ. ಮಹಿಳೆಯರು ಮೊದಲು ಬೆಳಗ್ಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಸ್ನಾನ ಮಾಡಿ ಪೂಜೆ ಸಲ್ಲಿಸಬೇಕು. ಇದನ್ನು ಮಾಡದಿದ್ದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಇನ್ನು ಆರನೆಯದು ತನ್ನ ಪತಿಯನ್ನು ಹೀಯಾಳಿಸುವುದು. ಮಹಿಳೆಯರು ತಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ವಿಷಯಗಳನ್ನು ಯೋಚಿಸುತ್ತಾರೆ ಮತ್ತು ಇದರಿಂದ ಅವರು ತಮ್ಮ ಗಂಡನನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ನೀವು ಪ್ರತಿ ಬಾರಿಯೂ ಅವರನ್ನು ಚುಚ್ಚಿ ಮಾತನಾಡಿಸಿದಾಗ ನಿಮ್ಮ ಪತಿ ಖಂಡಿತವಾಗಿಯೂ ನಿಮ್ಮಿಂದ ಕಿರಿಕಿರಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ಇದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುವುದು. ಇನ್ನು ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.